ಸನಾತನ ಹಿಂದೂ ಧರ್ಮಕ್ಕನುಸಾರ ದೇವಾಲಯಗಳನ್ನು ಶಕ್ತಿ ಕೇಂದ್ರಗಳೆಂದು ನಂಬಲಾಗುತ್ತದೆ. ದೇವಾಲಯವೆಂದರೆ ಕೇವಲ ಕಲ್ಲು ಗಾರೆಗಳಿಂದ ನಿರ್ಮಿತವಾದ ಕಟ್ಟಡವಲ್ಲ, ಅದೊಂದು ಪವಿತ್ರವಾದ ರಚನೆ. ಉಳಿದಂತೆ ದೇಶ ಕಾಲಕ್ಕೆ ತಕ್ಕಂತೆ ದೇವಾಲಯಗಳ ನಿರ್ಮಾಣದಲ್ಲಿ ಬದಲಾವಣೆಗಳು ಆಗುತ್ತಲೇ ಇರುತ್ತವೆ. ಆಯಾಯ ಪ್ರದೇಶಕ್ಕನುಗುಣವಾದ ಧಾರ್ಮಿಕ ನಂಬುಗೆಯ ತಳಹದಿಯ ಮೇಲೆ ನಿರ್ಮಿಸಲ್ಪಡುವ ದೇವಸ್ಥಾನಗಳಿಗೆ ಸಂಬಂಧಿಸಿದ ಸೂಕ್ಷ್ಮವಾದ ವಿಷಯಗಳನ್ನ ನಿಖರವಾಗಿ ತಿಳಿದುಕೊಂಡು ಸುಮಾರು ವರ್ಷಗಳಿಂದ ದೇವಾಲಯ ನಿರ್ಮಾಣ ಕ್ಷೇತ್ರದಲ್ಲಿ ಜನಮನ್ನಣೆ ಗಳಿಸಿರುವ ಸಂಸ್ಥೆ ನಡೂರ್ ಅಸೋಸಿಯೇಟ್ಸ್. ಸ್ಥಳ ಪುರಾಣ, ದೇವಾಲಯದ ಐತಿಹ್ಯ, ಹಿನ್ನೆಲೆಗಳನ್ನು ಸಮಗ್ರವಾಗಿ ತಿಳಿದುಕೊಂಡು ವಾಸ್ತು ಪ್ರಕಾರ ವಿವಿಧ ವಿನ್ಯಾಸದ ಸಂಪೂರ್ಣ ಶಿಲಾಮಯ ದೇವಸ್ಥಾನಗಳನ್ನು ಕ್ಲಪ್ತ ಸಮಯದಲ್ಲಿ ಕಟ್ಟಿಸಿಕೊಡುವ ನಡೂರು ಅಸೋಸಿಯೇಟ್ಸ್ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ದೇವಸ್ಥಾನಗಳನ್ನು ನಿರ್ಮಿಸಿ ಹೆಸರುವಾಸಿಯಾಗಿದೆ. ಸಂಸ್ಥೆ ಈಗಾಗಲೇ ಪೂರ್ಣಗೊಳಿಸಿರುವ ದೇವಾಲಯಗಳ ಮಹಾದ್ವಾರ, ಮೇಲ್ಛಾವಣಿಗೆ ತಕ್ಕುದಾದ ಕಣ್ಮನ ಸೆಳೆಯುವ ಅತ್ಯದ್ಭುತ ಮರದ ಕೆತ್ತನೆಯ ಕಸೂರಿ, ಒಳಾಂಗಣ ಹೊರಾಂಗಣದ ಶಿಲ್ಪ ವೈಭವ, ಭಕ್ತಿ ಪರಾಕಾಷ್ಠೆಯನ್ನು ದೀಪಿಸುವ ದೇವರ ವಿಗ್ರಹಗಳ ನಾಜೂಕಿನ ಕೆತ್ತನೆ ಕಾರ್ಯಗಳನ್ನು ನೋಡುವುದೇ ಆಸ್ತಿಕರ ಪಾಲಿನ ಸೌಭಾಗ್ಯ. ಆಗಮಶಾಸ್ತ್ರಕ್ಕನುಗುಣವಾಗಿ ಶಿಲ್ಪಶಾಸ್ತ್ರ ಮತ್ತು ಅದರ ರಚನಾಕ್ರಮವನ್ನು ಅಳವಡಿಸಿಕೊಂಡು ಧರ್ಮಶಾಸ್ತ್ರಕ್ಕನುಸಾರವಾಗಿ ವಿಧಿವಿಧಾನಗಳನ್ನು ಪೂರೈಸಿ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ತಳಹದಿಯ ಮೇಲೆ ಸುಂದರ ಮತ್ತು ಗುಣಾತ್ಮಕ ತೀರ್ಥಕ್ಷೇತ್ರವಾಗಿ ಭಕ್ತಾದಿಗಳನ್ನು ಸೆಳೆಯುವ ದೇವಾಲಯಗಳನ್ನು ನಿರ್ಮಿಸುವ ನಡೂರು ಅಸೋಸಿಯೇಟ್ಸ್ ಕುಂದಾಪುರದಲ್ಲಿ ಶ್ರೀಲಕ್ಷ್ಮೀ ಜನಾರ್ದನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದೆ. ನೀವು ಕಾಣುತ್ತಿರುವ ಈ ಕಾರಣಿಕ ಕ್ಷೇತ್ರದ ಕೆತ್ತನೆಯ ಕೆಲಸ, ವಾಸ್ತುಶಿಲ್ಪ, ಗೋಪುರ, ಹೊರಾಂಗಣದ ಅಚ್ಚುಕಟ್ಟು ಈ ದೇವಳದ ಔನ್ನತ್ಯವನ್ನು ಹೆಚ್ಚಿಸಲು ನೆರವಾಗಿದೆ. ನಾವು ವೆಂಕಟಲಕ್ಷ್ಮಿ ಕಲ್ಯಾಣ ಮಂಟಪ ನಡೆಸ್ತಾ ಇದ್ದೇವೆ. ಹಾಗೆ ಇಲ್ಲೊಂದು 2-3 ದೇವಸ್ಥಾನವನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೇವೆ. ಸಂದೀಪ್ ಅವ್ರ ಹತ್ರ ಹೇಳಿ ಮಾಡಿಸಿದ್ದೇವೆ. ಅವರು ಭಾರಿ ಚುರುಕಲ್ಲಿ ಒಳ್ಳೆಯ ರೀತಿಯಲ್ಲಿ 45 ದಿನದಲ್ಲಿ ದೇವಸ್ಥಾನದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇಂಟರ್ಲಾಕ್ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮದು ಫ್ಲ್ಯಾಟಿಗೆಲ್ಲ ಇಂಟರ್ಲಾಕ್ ಎಲ್ಲ ಅವರೇ ಹಾಕ್ತಾ ಇದ್ದಾರೆ. ಈಗ ಕಾಂಕ್ರೀಟ್ ರೋಡನ್ನು ಮಾಡಿಸ್ತಾ ಇದ್ದೇನೆ ಅವ್ರ ಹತ್ರ. ಅದನ್ನು ಮಾಡಿದ್ದಾರೆ ಒಂದು ಕಡೆ. ಇನ್ನೂ ಒಂದು 2 ಕಾಂಕ್ರೀಟ್ ರೋಡ್ ಇದೆ. ಆಮೇಲೆ ಕ್ವಾಟದಲ್ಲಿ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ನಾವು ಪ್ರಚೋದನೆ ಕೊಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಹೀಗೆ ಮತ್ತು ಹುಬ್ಬಳ್ಳಿಯಿಂದ ದೇವಸ್ಥಾನ ನೋಡಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಒಂದು 2 ಕೆಲಸ ಸಿಕ್ಕಿದೆ ಅವರಿಗೆ ಹುಬ್ಬಳ್ಳಿಯಲ್ಲಿ. ಹೀಗೆ ತುಂಬ ಹಲವಾರು ಕೆಲಸಗಳನ್ನು ಅವರು ಸಂದೀಪ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿಕೊಡೋದು ನಮಗೆಲ್ಲ ಆಶ್ಚರ್ಯ. ಒಂದು 40 ದಿವಸದಲ್ಲಿ ದೇವಸ್ಥಾನ ಅಷ್ಟು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ನಮಗೆ ಪರಿಚಯ ಇಲ್ಲ ಅವರು, ಆದರೆ ಇವ್ರು ಹೇಳಿ ಸಂದೀಪ್ ಅಂತ ಹೇಳಿ ನಮ್ಗೆ ಗೊತ್ತಾಗಿದ್ದೆ. ಮತ್ತು ಇಲ್ಲಿ ಕೋಟದಲ್ಲೂ ಒಂದು ಮಹಾವಿಷ್ಣು ದೇವಸ್ಥಾನ ಅವರು ಬಂದು ಹೇಳಿದ್ದಾರೆ ನಮಗೆ, ತುಂಬ ಚೆನ್ನಾಗಿ ಮಾಡಿದರು, ಒಳ್ಳೆ ಜನ ಮಾಡಿಕೊಟ್ಟಿದ್ರಿ ಅಂಥೇಳಿ. ಹಾಗೆ ಅವ್ರ ಬಗ್ಗೆ ಒಳ್ಳೆ ನಮಗೆ ಹೆಮ್ಮೆ ಇದೆ, ಖುಷಿಯಾಗಿದೆ ಅವ್ರ ಕೆಲಸ ನೋಡಿ. ಪರಮ ಪುಣ್ಯ ಕಾರ್ಯವಾದ ದೇವಾಲಯ ನಿರ್ಮಾಣದಲ್ಲಿ ಆಚಾರ್ಯ ಅಂದರೆ ನಿರ್ದೇಶಕ ಮತ್ತು ಶಿಲ್ಪಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರ ನೆರವು ಮತ್ತು ಮಾರ್ಗದರ್ಶನವಿಲ್ಲದೆ ದೇವಸ್ಥಾನದ ನಿರ್ಮಾಣ ಅಸಾಧ್ಯ. ಇದಕ್ಕೆ ತಾಜಾ ಉದಾಹರಣೆ ಅದ್ವಾರ್ಯು ವಿಷ್ಣು ದೇವಸ್ಥಾನ, ಕೋಟ. ಈ ಒಂದು ಬೆಳಗಿನ ಹೊತ್ತಿನಲ್ಲಿ ಸಾಲಿಗ್ರಾಮದ ಚಿತ್ರಪಾಡಿಯ ಕಾರ್ತಟ್ಟಿನ ಅಧ್ವರ್ಯು ಮಹಾವಿಷ್ಣು ದೇವಸ್ಥಾನದ ನವೀಕೃತ ಗರ್ಭಗುಡಿಯ ಮುಂದೆ ಕುಳಿತು ಈ ದೇವಸ್ಥಾನದ ನಿರ್ಮಾಣದ ಬಗ್ಗೆ 4 ಮಾತನಾಡಲಿಕ್ಕೆ ನನಗೆ ಬಹಳ ಹೆಮ್ಮೆ ಎನಿಸ್ತದೆ. ಅದಾವ ಶುಭ ಮುಹೂರ್ತವೋ, ನಾವು ಯಾವ ನಿರ್ಣಯವನ್ನು ಮಾಡಿಕೊಂಡಿದ್ದೇವೋ ಅದು ನಮ್ಮ ದೃಷ್ಟಿಯಲ್ಲಿ ಸುಮಾರು 3 ತಿಂಗಳು ತೆಗೆದುಕೊಳ್ಳುವಂತಹ ಕಾರ್ಯ ಕೇವಲ 1.5 ತಿಂಗಳಲ್ಲೇ ಸಂಪನ್ನಗೊಂಡಿತು ಅಂತ ಹೇಳುವುದಾಗಿದ್ದರೆ ಅದು ದೈವದ ಕೃಪೆಯೋ ಅಥವಾ ದೇವರು ಸಂದೀಪರಿಗೆ ಕೊಟ್ಟಂತಹ ಒಂದು ಮನಸ್ಸೋ ಗೊತ್ತಿಲ್ಲ. ಅಂತೂ ಕೇವಲ 1.5ರಿಂದ 2 ತಿಂಗಳ ಒಳಗೆ ನಾವು ಯಾವುದು ಅನಿರೀಕ್ಷಿತ ಎಂಬುದಾಗಿ ಭಾವಿಸ್ಕೊಂಡಿದ್ದೇವೋ, ಆಗಲಿಕ್ಕಿಲ್ಲ ಅಂತ ಎಣಿಸ್ಕೊಂಡಿದ್ದೇವೋ ಅದು ಸಂಪನ್ನಗೊಂಡು ಇಂದು ನಾನು ಆ ದೇವಾಲಯದ ಮುಂಭಾಗದಲ್ಲಿ ಕುಳಿತು ಮಾತನಾಡುವಂತಹ ಒಂದು ಸುಯೋಗ ನನ್ನ ಪಾಲಿಗೆ ಬಂತು. ಎಲ್ಲಿಂದಲೋ ಕಲ್ಲು, ಯಾರೋ ಶಿಲ್ಪಿಗಳು, ಯಾರೋ ಇದರ ನಿರ್ಮಾಣ ಕಾರ್ಯದಲ್ಲಿ ತಲೆ ಕೊಟ್ಟವರು, ಇನ್ನಾರೋ ದುಡ್ಡು ಕೊಡುವವರು, ಇನ್ನಾರದ್ದೋ ಜಾಗ, ಈ ಒಂದು 5-6 ಅಂಶಗಳು ಒಂದಾದಾಗ ಬಹುಶಃ ಎಲ್ಲರ ಮನಸ್ಸು ಸಕಾರಾತ್ಮಕವಾದ ಚಿಂತನೆಯಲ್ಲಿ ಇದ್ದದ್ದರಿಂದ
ಬಹುಶಃ ನಿರ್ಮಾಣ ಕಾರ್ಯ ಹುಲ್ಲು ಎತ್ತಿದಷ್ಟು ಸರಳವಾಗಿ ನಡೆದು ಹೋಗಿದೆ ಅಂತ ಹೇಳುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಕಂಬದ ಮೇಲೆ ಇರುವಂತಹ ಮುಚ್ಚಿಗೆಗಳು, ಹಿಂದೆ ಇರುವಂತಹ ಗರ್ಭಗುಡಿ, ದ್ವಾರ, ಅದಕ್ಕೆ ಬಾಗಿಲು, ಇವೆಲ್ಲ ಒಂದು ಸುಂದರವಾದ ಪರಿಕಲ್ಪನೆಯ ಅಡಿಯಲ್ಲಿ ಬಹುಶಃ ಮೇಣದಲ್ಲಿ ಅಚ್ಚು ಮಾಡಿದ ಹಾಗೆ ಅತ್ಯಂತ ನಾಜೂಕಾಗಿ ನಿರ್ಮಾಣಗೊಂಡಿದೆ. ಶಿಲೆಗೆ ಕಲೆಯ ಮೇಳೈಸಿ ವಿಗ್ರಹವನ್ನು ಪರಿಪೂರ್ಣವಾಗಿಸುವ ಶಿಲ್ಪಿಗಳು ನಡೂರು ಅಸೋಸಿಯೇಟ್ಸ್ನ ನಿಜದ ಸಂಪತ್ತು. ಸುದೀರ್ಘ ಅನುಭವ ಹೊಂದಿರುವ ಶಿಲ್ಪಿಗಳು ಮತ್ತು ಕಾರ್ಮಿಕರು ತ್ರಿಕರಣ ಪೂರ್ವಕವಾಗಿ ದೇವಾಲಯದ ನಿರ್ಮಾಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದು ಅವರ ಅನುಭವ ಮತ್ತು ನೈಪುಣ್ಯತೆಯೇ ಪ್ರತೀಕವಾಗಿವೆ. ನೀವು ನೋಡುತ್ತಿರುವ ಈ ದೇವಾಲಯಗಳು ಈಗಾಗಲೇ ರಾಜ್ಯದಾದ್ಯಂತ ವಿಭಿನ್ನ ಶೈಲಿಯಲ್ಲಿ ಹಲವಾರು ದೇವಾಲಯಗಳನ್ನು ನಿರ್ಮಿಸಿ ಹೆಸರುವಾಸಿಯಾಗಿರುವ ನಡೂರು ಅಸೋಸಿಯೇಟ್ಸ್ನ ಯಶಸ್ಸಿಗೆ ಸಂಸ್ಥೆಯ ಸಶಕ್ತ ತಂಡವೇ ಮುಖ್ಯ ಕಾರಣ. ಟೀಮ್ ವರ್ಕ್ಸ್. ದೇವಾಲಯಗಳ ನವೀಕರಣ ಹಾಗೂ ನಿರ್ಮಾಣ ಕಾರ್ಯಗಳನ್ನು ಸಂಪೂರ್ಣವಾಗಿ ವಹಿಸಿಕೊಂಡು ಉಪಗುತ್ತಿಗೆ ನೀಡದೆ ಕರಾರುವಕ್ಕಾಗಿ ಕೆಲಸ ಮಾಡುವ ನಡೂರು ಅಸೋಸಿಯೇಟ್ಸ್ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದವರು ಶ್ರೀಯುತ ಬಿ ಶಂಕರ ಪೂಜಾರಿಯವರು. ಸಂದೀಪ್ ರವರು ನಡೂರು ಅಸೋಸಿಯೇಟ್ ಮುಖಾಂತರ ಇವತ್ತು ದೇವಸ್ಥಾನ ಮತ್ತು ಆರ್ಕಿಟೆಕ್ಟ್ ಶಿಲ್ಪ ಕೆಲಸಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಊರಲ್ಲೇ ಒಂದು 4-5 ದೇವಸ್ಥಾನ ಮಾಡಿ ಇವತ್ತು ಅದನ್ನು ಆ ದೇವಸ್ಥಾನವನ್ನು ನೋಡಿ ನಮ್ಮದು ನಾರಾಯಣಗುರು ಮಂದಿರವನ್ನು ಸಹ ಅವರಿಗೆ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಅವರ ದೇವಸ್ಥಾನದ ಫೋಟೋ ನೋಡಿದಾಗ ಅವರ ಸ್ಕಿಲ್ ವರ್ಕ್ ಬಗ್ಗೆ ಭಾರಿ ಇದಾಗ್ತಾ ಇದೆ. ಒಬ್ಬರು ತಾನು ಇದರಲ್ಲಿ ಸಾಧನೆ ಮಾಡಬೇಕಂತೇಳಿ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡದಿದ್ದರೂ ಸಹ ಇವತ್ತು ಶಿಲ್ಪ ಕ್ಷೇತ್ರದಲ್ಲಿ ಇವತ್ತು ಮಾಡಿದ್ದಾರೆ. ಇದು ನಮ್ಮ ಊರಿನವರು ಆದ್ದರಿಂದ ನಮಗೂ ಸಹ ಹೆಮ್ಮೆ. ನಾವು ಪ್ರೋತ್ಸಾಹ ಮಾಡಬೇಕಾದ ನಮ್ಮ ಕರ್ತವ್ಯ. ನಮ್ಮ ಬ್ರಹ್ಮಾವರದಲ್ಲಿ ಒಂದು ಗುರುಮಂದಿರ ಕೆಲಸವನ್ನು ಸಹ ಅವರಿಗೆ ನಾನು ಈಗಾಗಲೇ ಕೊಟ್ಟಿದ್ದೇನೆ. ಅದೇ ರೀತಿ ನಮ್ಮ ಮನೆಯಲ್ಲಿ ಒಂದು ಫೌಂಟನನ್ನು ಸಹ ಇವತ್ತು ಮಾಡಿ ಇಟ್ಟಿದ್ದಾರೆ, ತಾವು ನೋಡಿರ್ಬೋದು. ಇವರು ಇನ್ನೂ ಸಹ ಹೆಚ್ಚಿನ ಕೆಲಸವನ್ನು ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಲಿ, ನಮ್ಮ ಊರಿಗೆ ಒಂದು ಕೀರ್ತಿಯನ್ನು ತರಲಿ ಅಂತೇಳಿ ನಾನು ಹಾರೈಸಿದೆ. ದೇವಾಲಯ ಸ್ಥಾಪನೆಯಾಗಬೇಕಿರುವ ಸ್ಥಳ ಮಹತ್ವಕ್ಕನುಸಾರ ಪೂಜಾ ವಿಧಿಗಳನ್ನು ಸಿದ್ಧಪಡಿಸಿ ದೇವರ ವಿಗ್ರಹಗಳನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪಿಸಲಾಗುತ್ತದೆ. ಎತ್ತರ, ಅಗಲ, ಗಾತ್ರಕ್ಕನುಗುಣವಾಗಿ ನಿಯಮಾನುಸಾರ ದೇವಾಲಯದ ನವೀಕರಣ ಹಾಗೂ ನಿರ್ಮಾಣ ಮಾಡುವಲ್ಲಿ ಹೆಸರುವಾಸಿಯಾಗಿರುವ ಏಕೈಕ ಸಂಸ್ಥೆ ನಡೂರು ಅಸೋಸಿಯೇಟ್ಸ್. ದೇವಾಲಯಗಳ ಬೀಡು ಉಡುಪಿ ಜಿಲ್ಲೆಯಲ್ಲಿ ಪ್ರಮುಖ ಕಚೇರಿಯನ್ನು ಹೊಂದಿದೆ. ದೇವಾಲಯದ ಕಟ್ಟಡ ವಿನ್ಯಾಸ, ಕಲಾತ್ಮಕ ವಿಗ್ರಹಗಳು, ಮರದ ಕೆತ್ತನೆ, ಕಸುರಿ ಕೆಲಸ, ಕಾರಂಜಿ, ತುಳಸಿಕಟ್ಟೆ, ಪುಷ್ಕರಿಣಿ, ಗೋಪುರ, ವಿಮಾನ, ಗರುಡಗಂಭ, ಮುಖ್ಯದ್ವಾರವಲ್ಲದೆ ಅರಳಿಕಟ್ಟೆಯನ್ನು ನೋಡಬಹುದಾದ ಪರಿಪೂರ್ಣ ದೇವಾಲಯಗಳನ್ನು ನಡೂರು ಅಸೋಸಿಯೇಟ್ಸ್ ನಿರ್ಮಿಸುತ್ತಿದೆ. ಕಟ್ಟಡ ನಿರ್ಮಾಣ ಹಂತದ ಪ್ರತಿ ವಿಭಾಗದ ಕೆಲಸದಲ್ಲೂ ತಾವೇ ಸ್ವತಃ ನಿಂತು ಮುತುವರ್ಜಿ ವಹಿಸಿ ಕ್ವಾಲಿಟಿ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಎಲ್ಲವನ್ನೂ ಸರಾಗವಾಗಿ ನಡೆಸಿಕೊಂಡು ಹೋಗುವ ನಾಯಕ ನಡೂರು ಅಸೋಸಿಯೇಟ್ಸ್ನ ನಿರ್ದೇಶಕರಾದ ಶ್ರೀಯುತ ಸಂದೀಪ್. ದೇವಸ್ಥಾನ ಕೆಲಸ ಅನ್ನೋದೊಂದು ಶ್ರೇಷ್ಠವಾದ ಹಾಗೂ ಪುಣ್ಯದ ಕೆಲಸ. ಏಕೆಂದರೆ ಎಲ್ಲರಿಗೂ ದೇವಸ್ಥಾನ ಕಟ್ಟುವಂಥ ಒಂದು ಭಾಗ್ಯ ದೇವರು ಕೊಡುವುದಿಲ್ಲ, ಅದು ಸಿಗುವುದೂ ಇಲ್ಲ. ಹಾಗಾಗಿ ಅಂಥ ಒಂದು ಭಾಗ್ಯ ನಮ್ಮ ದೇವರು ಕೊಟ್ಟಿದ್ದಾರೆ. ಹಾಗೆ ತುಂಬ ಒಂದು ಜವಾಬ್ದಾರಿತವಾದ ಕೆಲಸವಾಗಿರುತ್ತದೆ. ಯಾಕೆಂದರೆ ಒಂದು ದೇವಸ್ಥಾನ ಕಟ್ಟೋದೇ ಸುಲಭವಾಗಿರಲ್ಲ. ಯಾಕಂದರೆ ಅದೇ ಪ್ರಕಾರ ವಾಸ್ತುಶಾಸ್ತ್ರ, ತಾಳಮಾನಶಾಸ್ತ್ರ ಹಾಗೂ ನಮ್ಮ ಶಿಲ್ಪಿಗಳು, ವಾಸ್ತುತಜ್ಞರು ಹಾಗೂ ತಂತ್ರಿಗಳು, ಕಮಿಟಿಯವರು ಒಂದು ನಿಗದಿಪಡಿಸಿದ ದಿನದಲ್ಲಿ ನಾವು ದೇವಸ್ಥಾನವನ್ನು ಮುಗಿಸಿಕೊಡಬೇಕಿರುತ್ತೆ. ಯಾಕಂದರೆ ದೇವರ ಕಲೆ ಸಂಕೋಚ ಮಾಡಿ ಅದನ್ನು ಬಾಲಯಲ್ಲಿ ನಾವು ಇಟ್ಟಾಗ ಮಿನಿಮಮ್ ಡೇಸ್ ಅಂದರೆ ಒಂದಿಷ್ಟು ದಿನ ನಿಗದಿಪಡಿಸೋದು, ಅದರೊಳಗೆ ನಾವು ಬಿಟ್ಟು ಕೊಡಬೇಕಾಗತ್ತೆ. ಇದರಲ್ಲಿ ನಮ್ಮಲ್ಲಿ ಕಂಪ್ಲೀಟ್ ಟೋಟಲ್ ಕಾಂಟ್ರಾಕ್ಟ್ ವರ್ಕ್ ತಗೊಳ್ತೀವಿ. ಪೀಸ್ ವರ್ಕ್ ಅಂತ ಯಾರಿಗೂ ಏನೂ ಕೊಡೋದಿಲ್ಲ. ಹಲವಾರು ಕಡೆಗಳಲ್ಲಿ ದೇವಸ್ಥಾನಗಳು ಮಾಡಿದ ಅನುಭವ ಇದೆ. ಹಾಗೂ ಇನ್ನೂ ಹಲವು ಪ್ರಾಜೆಕ್ಟ್ಗಳು ನಮ್ಮಲ್ಲಿ ನಡೀತವೆ. ಹೀಗೆ ಹಲವಾರು ಪ್ರಾಜೆಕ್ಟ್ಗಳು ಇನ್ನೂ ಬರುವಂಥದ್ದಿದೆ. ಎಲ್ಲ ಮಾಡುವಂಥ ಟೋಟಲ್ ಕೆಪಾಸಿಟಿ ನಮ್ಮಲ್ಲಿದೆ. ನಿಮ್ಮ ಸಹಕಾರ, ಬೆಂಬಲ ಹಾಗೂ ಪ್ರೋತ್ಸಾಹ ಸದಾ ನಡೂರು ಅಸೋಸಿಯೇಟ್ಸ್ ಮೇಲಿರಲಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.